ಅಂತೂ ಇಂತೂ ಬಂತು ಇವತ್ತು ಬೆಳಗ್ಗೆನೆ ಒಂದು ಒಳ್ಳೆ ಗುಡ್ ನ್ಯೂಸ್. ಇದಕ್ಕೆ ನಾವಂತೂ ಬಹಳ ಅಂದ್ರೆ ಬಹಳ ವೇಟ್ ಕೂಡ ಮಾಡ್ತಾ ಇದ್ವಿ. ಇಂಡಿಯಾ ಮತ್ತೆ ಪಾಕ್ ಈ ಸಲ ಮ್ಯಾಚ್ ಆಗುತ್ತಾ ಇಲ್ವಾ, ಫೆಬ್ರವರಿ 15ಕ್ಕೆ T20 ವರ್ಲ್ಡ್ ಕಪ್ ನಡೀತಾ ಇಲ್ವಾ ಅಂತ ಯೋಚನೆ ಮಾಡಿ 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 ವಿಡಿಯೋ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ದು. ಹೊತ್ತಿಗೆ ಫೈನಲ್ ಆಗಿ ಪಾಕಿಸ್ತಾನ ಇದಕ್ಕೆ ಅಗ್ರಿ ಕೂಡ ಮಾಡ್ಬಿಟ್ಟಿದ್ದಾರೆ. ಹುಚ್ಚು ನನ್ನ ಮಕ್ಳಿದ್ರು ನಿಜವಾಗ್ಲೂ ಮ್ಯಾಚ್ ಆಡಕ್ ಇಂಟ್ರೆಸ್ಟ್ ಇರುತ್ತೆ, ಇಷ್ಟ ಕೂಡ ಇರುತ್ತೆ. ಸುಮ್ಮನೆ ನಕರ ಮಾಡೋದು ನಾವು ಆಡಕ್ ಬರಲ್ಲ, ಬಾಯ್ಕಾಟ್ ಮಾಡ್ತೀವಿ, ಹಾಗೆ ಹೀಗೆ ನೀವು ಬಾಂಗ್ಲಾದವ್ರಿಗೆ ಹಂಗ್ ಮಾಡಿದಿರಾ ಹಿಂಗ್ ಮಾಡಿದಿರಾ ಅಂತ. ಸೊ ನಿನ್ನೆ ಅದೇ ಗ್ಯಾಪಲ್ಲಿ ನಿನ್ನೆ ವಿಡಿಯೋ ಕೂಡ ಮಾಡಿದೆ, ನೀವೆಲ್ಲ ನೋಡಿದಿರಾ ಅನ್ಸುತ್ತೆ. ಪಾಕಿಸ್ತಾನ ಈ ಗ್ಯಾಪಲ್ಲೇ ನಾವು ಸ್ವಲ್ಪ ಅಡ್ವಾಂಟೇಜ್ ಅನ್ನ ತಗೊಂಡ್ಬಿಡೋಣ ಅಂತ ಒಂದು 3 ರೂಲ್ಸ್ ಅನ್ನ ಕೂಡ ಹಾಕ್ಬಿಟ್ಟಿತ್ತು. ಅಂದ್ರೆ ನೀವು ಅದನ್ನ ಈಡೇರಿಸಿದ್ರೆ ಮಾತ್ರ ನಾವು ಈ ಒಂದು T20 ವರ್ಲ್ಡ್ ಕಪ್ ಅನ್ನ ಆಡ್ತೀವಿ ಅಂದ್ರೆ ಆಡೋದಿಲ್ಲ ಅಂತ ಡಿಮ್ಯಾಂಡ್ಸ್ ಅನ್ನ ಇಟ್ಟಿದ್ರಲ್ಲ. ಆ 3 ಡಿಮ್ಯಾಂಡ್ಸ್ ನ ಕೂಡ ICC ಈಡೇರಿಸಿಲ್ಲ, ಆದ್ರೂ ಕೂಡ ಪಾಕಿಸ್ತಾನದವರು ಒಪ್ಕೊಂಡಿದ್ದಾರೆ ಅಂದ್ರೆ ಸೊ ಅದರಲ್ಲೇ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡಿ ಇವ್ರು ಎಂತ ನನ್ನ ಮಕ್ಕಳು ಅಂತ. 3 ಡಿಮ್ಯಾಂಡ್ ನ ಈಡೇರಿಸಿಲ್ಲ ಅಂದ್ರೂ ಕೂಡ ಪಾಕಿಸ್ತಾನದವರು ಯಾವ ತರ ಬರಕ್ಕೆ ಒಪ್ಕೊಂಡು ಅಂತ ಕೇಳ್ಬೋದು. ಅದನ್ನ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ ತರ ಖುಷಿ ಸುದ್ದಿ ತಿಳ್ಕೊಳ್ತಿದ್ರ ಗುರು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತುಂಬಾ ಲಾಸ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಫಾಸ್ಟ್ ಆಗಿ ಬರ್ತಾ ಇರುತ್ತೆ, ಪಟ್ ಆದಾಗ ನೀವು ನೋಡ್ತಾ ಇರ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಹೊಡಿರಿ. ಈ ಪಾಕಿಸ್ತಾನದವರು ಹಿಂದೆ ಸರಿದೇನೋ ಕೇಳಿ, ನನ್ನ ತಮ್ಮನ್ನ ಕೈ ಬಿಟ್ಬಿಟ್ಟಿದ್ರ ಅಂದ್ರೆ ಆಯ್ತು. ಆಮೇಲೆ ಬಾಂಗ್ಲಾದೇಶದವ್ರನ್ನ ಕೈ ಬಿಟ್ಬಿಟ್ಟಿದ್ರ, ಹಾಗಾಗಿ ನಾವು ಕೂಡ ಬರಲ್ಲ, ನಾವು ಬಾಯ್ಕಾಟ್ ಮಾಡ್ತೀವಿ T20 ವರ್ಲ್ಡ್ ಕಪ್ ಅನ್ನ ಅಂದ್ಬಿಟ್ಟು ಹಿಂದೆ ಸರಿದ್ದು. ಎಷ್ಟೋ ಟ್ರೈ ಮಾಡಿ 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 ಲಾಸ್ಟಿಗೆ ICC ಅವರು ಅಲ್ಲಿ ಹೋಗಿ ಮೀಟಿಂಗ್ ಅನ್ನ ಮಾಡಿ ಅದಾದ್ಮೇಲೆ ಈ ತರ ಮಾಡ್ಬೇಕಾಯ್ತು. ನೋಡಿ ಎಂತ ನನ್ನ ಮಕ್ಕಳು ಅಂದ್ರೆ ನಿಜವಾಗ್ಲೂ ಇದೊಂಥರ ಹೈ ವೋಲ್ಟೇಜ್ ಮ್ಯಾಚ್. ಇದೆಲ್ಲರೂ ಮಿಸ್ ಆಗಿತ್ತು ಅಂದ್ರೆ ICCಗೆ ತುಂಬಾ ಅಂದ್ರೆ ತುಂಬಾ ಲಾಸ್ ಕೂಡ ಆಗೋದು. ಸುಮಾರು 4,000 ಕೋಟಿ ಬರ್ತಿರುವ ಮ್ಯಾಚ್ ಅಂತ ಇದು. ಸೊ ಎಷ್ಟು ಅಮೌಂಟ್ ಲಾಸ್ ಕೂಡ ಆಗೋದು. ಅದಾದ್ಮೇಲೆ ಇನ್ ಕೇಸ್ ಪಾಕಿಸ್ತಾನ ಬರಲಿಲ್ಲ ಅನ್ಕೊಡಿ, ಎಂತ ಬ್ಯಾಡ್ ಎಫೆಕ್ಟ್ ಬೀಳೋದು ಅಂದ್ರೆ ಸಖತ್ ಅಂದ್ರೆ ಸಖತ್ ಫೈನ್ ಕೂಡ ಕಟ್ಬೇಕಾಗಿತ್ತು. ಅದಾದ್ಮೇಲೆ ಫ್ಯೂಚರ್ ಕ್ರಿಕೆಟ್ ಮೇಲೆ ಅವರಿಗೆ ಸಖತ್ ಹೊಡೆತ ಕೂಡ ಬೀಳೋದು. ಮುಂಚೆ ನಾನು ನಿಮ್ಗೆ ವಿಡಿಯೋ ಕೂಡ ಮಾಡಿದೆ ಏನೇನು ಎಫೆಕ್ಟ್ ಆಗುತ್ತೆ ಅಂತ. ಸೊ ಈಗ ಅವರು ಏನೊಂದು ಬೇಡಿಕೆನ ಇಟ್ಟಿದ್ರು ಅಂದ್ರೆ ಒಂದು ಇನ್ಕಮ್ ನ ಜಾಸ್ತಿ ಮಾಡ್ಬೇಕು ಅಂತ, ಅಂದ್ರೆ ಆನ್ಯುವಲ್ ಇನ್ಕಮ್ ನ ಅವ್ರಿಗೆ ಶೇರ್ ಮಾಡ್ತಿದ್ರಲ್ಲ ಪಾಕಿಸ್ತಾನದವರಿಗೆ, ಅದನ್ನ ಜಾಸ್ತಿ ಮಾಡ್ಬೇಕು ಅಂತ ಒಂದು ಬೇಡಿಕೆ ಕೂಡ ಇಟ್ಟಿದ್ರು. ಅದನ್ನ ಈಗ ICC ರಿಜೆಕ್ಟ್ ಕೂಡ ಮಾಡಿದೆ. ಅಂದ್ರೆ ಮುಂಚೆ ಏನೊಂದು ಫಿನಾನ್ಷಿಯಲ್ ಸ್ಲ್ಯಾಬ್ ಇತ್ತು, ಅಂದ್ರೆ ಇನ್ಕಮ್ ಸ್ಲ್ಯಾಬ್ ಇತ್ತು, ಅದೇ ಕಂಟಿನ್ಯೂ ಆಗುತ್ತೆ, ನಾವು ಅದನ್ನ ಚೇಂಜ್ ಮಾಡಕ್ಕೆ ಈಗ ಬರಲ್ಲ ಅಂತ ರಿಜೆಕ್ಟ್ ಕೂಡ ಮಾಡಿದೆ. ಫಸ್ಟ್ನೇ ಬೇಡಿಕೆನ ರಿಜೆಕ್ಟ್ ಮಾಡಿದೆ. ಅದಾದ್ಮೇಲೆ ಎರಡನೇದಾಗಿ ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ವೆರಿಟಿಯಲ್ ಸೀರೀಸ್ ನ ಕಂಟಿನ್ಯೂ ಮಾಡ್ಬೇಕು ಅಂತ ಅದೊಂದು ಡಿಮ್ಯಾಂಡ್ ಕೂಡ ಇಟ್ಟಿತ್ತು. ಅದಕ್ಕೂ ಕೂಡ ಈಗ ರಿಜೆಕ್ಟ್ ಕೂಡ ಮಾಡಿರುವಂತದ್ದು. ಅಂದ್ರೆ ಇದು ಕಂಪ್ಲೀಟ್ ಆಗಿ ಸರ್ಕಾರಕ್ಕೆ ಬಿಟ್ಟಿರುವಂತದ್ದು. ನಾವ್ ಇದಕ್ಕೆ ಆಕ್ಷನ್ ತಗೊಳಕ್ ಆಗೋದಿಲ್ಲ. ಸರ್ಕಾರ ಏನಾದ್ರು ಇದಕ್ಕೆ ಒಪ್ಕೊಳ್ತು ಅಂದ್ರೆ ಅದನ್ನ ಬೇಕಾದ್ರೂ ನಾವು ಫ್ಯೂಚರ್ ಅಲ್ಲಿ ಕಂಟಿನ್ಯೂ ಮಾಡ್ಬೋದು ಅಂತ ಒಂದು, ಈ ಕಡೆ ಮಗನು ಕೂಡ ಚೂಟ್ಬೇಕು, ತೊಟ್ಟು ಕೂಡ ತುಗ್ಬೇಕು ಅಂತಾರಲ್ಲ, ಆ ತರ ಒಂದು ಮಿಡಲ್ ಅಲ್ಲಿ ಡಿಸಿಷನ್ ಕೂಡ ಕೊಟ್ಟಿರುವಂತದ್ದು ICC. ಅದಾದ್ಮೇಲೆ 3ನೇ ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿದ್ರು. ಫೀಲ್ಡ್ ಅಲ್ಲಿ ಹ್ಯಾಂಡ್ ಶೇಕ್ ಅನ್ನ ಮಾಡ್ಬೇಕು, ಹ್ಯಾಂಡ್ ಶೇಕ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಪ್ಲೇಯರ್ಸ್ ವಾಪಸ್ ಆಗ್ಬಾರ್ದು ಅಂತ ಪಾಕಿಸ್ತಾನ ಅದೊಂದು ಡಿಮ್ಯಾಂಡ್ ಕೂಡ ಇಟ್ಟಿತ್ತು. ಆದ್ರೆ ಅದಕ್ಕೂ ಕೂಡ ಈಗ ICC ಒಂದು ತಿರುಗೇಟನ್ನ ಕೂಡ ಕೊಟ್ಟಿದೆ. ಇದು ಕಂಪ್ಲೀಟ್ ಆಗಿ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಆಗಿದ್ದು. ನಾವ್ ಇದನ್ನ ಬಲವಂತಾಗಿ ಅವ್ರಿಗೆ ಹೇಳಕ್ಕಾಗೋದಿಲ್ಲ ನೀವು ಹ್ಯಾಂಡ್ ಶೇಕ್ ಮಾಡ್ಲೇಬೇಕು ಹಾಗೆ ಹೇಗೆ ಅಂತ. ಇದು ಕಂಪ್ಲೀಟ್ ಆಗಿ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಕೂಡ ಆಗಿದೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಫೀಲ್ಡ್ ಅಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಪ್ಲೇಯರ್ಸ್ ನೀವು ಹ್ಯಾಂಡ್ ಶೇಕ್ ಮಾಡ್ಕೊಡಿ. ಬಟ್ ನಾವಿಲ್ಲಿ ಯಾವುದೇ ಇಂಟರ್ಫಿಯರ್ ಆಗಿಬಿಟ್ಟು ನಾವು ಪ್ಲೇಯರ್ಸಿಗೆ ಫೋರ್ಸ್ಫುಲಿ ಆಗಿ ನೀವು ಶೇಕ್ ಹ್ಯಾಂಡ್ ಮಾಡಲೇಬೇಕು ಹಾಗೆ ಹೇಗೆ ಅಂತ ಹೇಳಕ್ಕಾಗಲ್ಲ ಅಂತ 3 ಡಿಮ್ಯಾಂಡ್ಸ್ ಅನ್ನ ಕೂಡ ರಿಜೆಕ್ಟ್ ಮಾಡಿ ಬಿಸಾಕ್ಬಿಟ್ಟಿದೆ. ಆದ್ರೆ ಲಾಸ್ಟಿಗೆ ಇನ್ನೊಂದು ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿದ್ದಂತೆ ಪಾಕಿಸ್ತಾನ. ಏನಂದ್ರೆ ಬಾಂಗ್ಲಾದೇಶನ ಈಗ T20 ವರ್ಲ್ಡ್ ಕಪ್ ಇಂದ ಆಚೆ ಹಾಕಿದೆಲ್ಲ, ಹಾಗಾಗಿ ಏನ್ ಪ್ಲಾನ್ ಮಾಡ್ಕೊಂಡಿತ್ತು ಅಂದ್ರೆ T20 ವರ್ಲ್ಡ್ ಕಪ್ ಇಂದ ಹಿಂದೆ ಸರಿದಿರೋದಕ್ಕೆ ನಾವು ಬಾಂಗ್ಲಾದೇಶದವ್ರಿಗೆ ಎಷ್ಟು ಫೈನ್ ಅಂತ ಹಾಕ್ತೀವಿ ಅಂತ ICC ಸ್ಟಾರ್ಟಿಂಗ್ ಕೂಡ ಹೇಳ್ತು. ಆದ್ರೆ ಈಗ ಪಾಕಿಸ್ತಾನ ಎಂಟರ್ ಆಗ್ಬಿಟ್ಟು ನೀವು ಬಾಂಗ್ಲಾದೇಶದವ್ರಿಗೆ ಯಾವುದೇ ಕಾರಣಕ್ಕೂ ಫೈನ್ ಹಾಕುವಾಗಿಲ್ಲ, ಅದಾರು ಒಂದು ಒಪ್ಕೊಳ್ಳಿ ಅಂತ ಫೈನಲ್ ಆಗಿ ಅದನ್ನ ಈಗ ICC ಒಪ್ಕೊಂಡಿದೆ. ಹಾಗಾಗಿ ಬಾಂಗ್ಲಾದೇಶಕ್ಕೆ ಯಾವುದೇ ಕಾರಣಕ್ಕೂ ಈಗ T20 ವರ್ಲ್ಡ್ ಕಪ್ ಇಂದ ಆಚೆ ಇರೋದಕ್ಕೆ ಫೈನ್ ಹಾಕ್ತಾ ಇಲ್ಲ. ನೋಡಿ ಇದು ಹೆಂಗಿದೆ ಅಂತ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಐ ಥಿಂಕ್ ವೆರಿಟಿಯಲ್ ಸೀರೀಸ್ ನ ಮೋಸ್ಟ್ಲಿ ಸ್ವಲ್ಪ ಯೋಚನೆ ಕೂಡ ಮಾಡ್ಬೋದು. ಅದ್ ಬಿಟ್ರೆ 2 ಡಿಮ್ಯಾಂಡ್ಸ್ ಅನ್ನ ಫುಲ್ಫಿಲ್ ಮಾಡ್ಬೋದು ಪಾಕಿಸ್ತಾನದವ್ರದ್ದು ಅಂತ ನಾನು ಯೋಚನೆ ಕೂಡ ಮಾಡ್ಕೊಂಡಿದ್ದೆ. ಯಾವ್ದು ಅಂದ್ರೆ ಇನ್ಕಮ್ ನ ಜಾಸ್ತಿ ಕೂಡ ಮಾಡ್ಬೋದು. ಅದಾದ್ಮೇಲೆ ಆ ಫೀಲ್ಡ್ ಅಲ್ಲಿ ಹ್ಯಾಂಡ್ ಶಾಕ್ ಮಾಡ್ಬೇಕು ಅಂತ 2 ಡಿಮ್ಯಾಂಡ್ಸ್ ಇತ್ತಲ್ಲ, ಅದು ಫುಲ್ಫಿಲ್ ಮಾಡ್ಬೋದು. ಅದ್ ಬಿಟ್ರೆ ಎರಡನೇದು ವೆರಿಟಿಯಲ್ ಸೀರೀಸ್ ನ ಸ್ವಲ್ಪ ಅಗ್ರಿ ಮಾಡೋದು ಕಷ್ಟ ಇದೆ ಅಂತ ಅನ್ಕೊಂಡಿದೆ. ಆದ್ರೆ ಇಲ್ಲಿ ನೋಡಿದ್ರೆ ICC ತನ್ನ ಒಂದು ಸ್ಮಾರ್ಟ್ ಮೂವ್ ಅನ್ನ ಕೂಡ ಮಾಡ್ಬಿಟ್ಟಿದೆ. 3ಕ್ಕೆ 3 ಡಿಮ್ಯಾಂಡ್ಸ್ ಅನ್ನ ಕೂಡ ರಿಜೆಕ್ಟ್ ಮಾಡಿ ಅವ್ರು ಹೆಂಗಾರು ಆ ಟೆನ್ನಿಕಾಸ್ಟ್ T20 ವರ್ಲ್ಡ್ ಕಪ್ ಅನ್ನ ಆಡ್ಬೇಕು, ಮ್ಯಾಚ್ ನಡಿಬೇಕು ಅನ್ನೋ ಉದ್ದೇಶದಿಂದ ICC ಒಂದು ಒಳ್ಳೆ ಸ್ಮಾರ್ಟ್ ಮೂವ್ ಅನ್ನ ಮಾಡ್ಬಿಟ್ಟು ಫೈನಲ್ ಆಗಿ ಪಾಕಿಸ್ತಾನದವ್ರನ್ನ ಒಪ್ಸಿರುವಂತದ್ದು. ಇದಂತೂ ಒಂದು ಒಳ್ಳೆ ಖುಷಿ ಅಂತ ಹೇಳ್ಬೋದು. ಸಂಡೇ ಅಂತ ಗುರು ನಿಜವಾಗ್ಲೂ ಹೆವಿ ವೋಲ್ಟೇಜ್ ಮ್ಯಾಚ್ ಅಂತ ಅನ್ಕೊಂಡ್ಬಿಡಿ. ಹೊಡ್ಸ್ಕೊಂಡು ಹೋಗಕ್ಕೆ ಬಂದೇ ಬರ್ತಾರೆ, ಇದು ಅದಂತೂ ಪಕ್ಕ ಕನ್ಫರ್ಮ್. ನಮ್ಮ ಇಂಡಿಯಾದವ್ರಿಗೆ ಈ ತರ ಉರ್ಸ್ಬಿಟ್ಟಿದ್ದಾರೆ, ಬರಲ್ಲ ಬಾಯ್ಕಟ್ಟು ಹಾಗೆ ಹೇಗೆ ಅಂತ ಇದಾರೆ ಅಂದ್ರೆ ನಮ್ಮ ಪ್ಲೇಯರ್ ಸುಮ್ನೆ ಬಿಡ್ತಾರ? ಯಾವ ತರ ಕೊಡ್ತಾರ ನೋಡಿ ಇವತ್ತು ಈ ಸಲಿ ಫೀಲ್ಡ್ ಅಲ್ಲಿ ಮುಟ್ಟಿ ನೋಡ್ಕೊಬೇಕು. ಅದಾದ್ಮೇಲೆ ಪ್ರೀವಿಯಸ್ ಒಂದು ಪಾಕಿಸ್ತಾನದ್ದು ಮ್ಯಾಚ್ ಅನ್ನ ನೋಡಿದ್ವಿ, ಯಾವ್ದ್ರಲ್ಲಿ T20 ವರ್ಲ್ಡ್ ಕಪ್ ಅಲ್ಲಿ ಗುರು ರೀಸೆಂಟ್ ಆಗಿ ಆಯ್ತಲ್ಲ ನೆದರ್ಲ್ಯಾಂಡ್ ಮತ್ತೆ ಪಾಕಿಸ್ತಾನ. ಅವಾಗ ಅಳುಪುಡುಕಲ್ಲಿ ವಿನ್ ಆಗಿರೋದು, ಇಲ್ಲಾಂದ್ರೆ ನೆದರ್ಲ್ಯಾಂಡ್ ಈಸಿಗೆ ವಿನ್ ಕೂಡ ಆಗ್ಬಿಡೋದು. ಕೇವಲ 147 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ತಿನ್ಕೊಂಡಿದ್ದಾರೆ ಅಂದ್ರೆ ಇನ್ ಇಂಡಿಯಾ ಹೊಡಿಯೋ ಶಾಟ್ಸ್ ಗಳಿಗೆ ಇವ್ರು ನಿಜವಾಗ್ಲೂ ತಡ್ಕೊಳ್ತಾರ?
ನೋಡ್ಬೇಕು ಏನಾಗುತ್ತೆ ಅಂತ. ನಿಜವಾಗ್ಲೂ ಸಂಡೇ ಮ್ಯಾಚ್ ಯಾವ ತರ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಿಲ್ಲ. ಆ ತರ ಫುಲ್ಲು ಹೈ ವೋಲ್ಟೇಜ್ ಮ್ಯಾಚ್ ಅನ್ಕೊಳ್ಳಿ. ನಾನಂತೂ ಫುಲ್ಲು ವೇಟಿಂಗು. ನಾನಂತಲ್ಲ ಗುರು, ಇಡೀ ವರ್ಲ್ಡ್ ಇದಕ್ಕೆ ವೆಯ್ಟ್ ಮಾಡುತ್ತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಯಾವ ಲೆವೆಲ್ ಇರುತ್ತೆ ಗೊತ್ತಲ್ಲ ನಿಮ್ಗೆನೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಎಂತ ಖುಷಿ ವಿಷಯ ಅಂದ್ರೆ ನಿಜವಾಗ್ಲೂ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗ್ತಿಲ್ಲ. ಎಲ್ಲ ಕೂಡ ಕಾಮೆಂಟಿಗೆ ಹಾಕ್ಬಿಡಿ ನಿಮ್ಮ ಫೀಡ್ಬ್ಯಾಕ್ಸ್ ಅನ್ನ. ಸೊ ಈ ವಿಷಯ ಕೇಳಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹೊಡಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗಾಗಿ ಫಾಸ್ಟ್ ಅಪ್ಡೇಟ್ಸ್ ಆಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.